ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇವಾಗ ಬೆಳಗ್ಗೆ 7-7:30 ಎಲ್ಲತ್ತೈತಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಅದಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ಜಸ್ಟ್ ಅಡುಗೆ ಮಾಡತ್ತೀನಿ ರೀ. ಅಡುಗೆ ಮಾಡಕತ್ತೇಳಿ ನಾನು ಪುಂಡಿ ಪಲ್ಯ ಕುಕ್ಕರ್ಗೆ ಹಾಕಿಟ್ಟೀನಿ ರೀ. ಪುಂಡಿ ಪಲ್ಯ ಮಾಡಬೇಕು. ನೀನು ಸಂತೆ ತೊಗೊಂಬಂದಿರಲ್ರಿ, ಅದು ಪುಂಡಿ ಪಲ್ಯ ಕುಕ್ಕರ್ಗೆ ಹಾಕೀನಿ ರೀ. ನೋಡ್ರಿ ಅಲ್ಲಿ ಕುಕ್ಕರ್ದಾಗ ಇಟ್ಟೀನಿ. ಆಮೇಲೆ ಚಹಾ ಆಗೈತ್ರಿ. ನಮ್ಮದು ಚಹಾ ಖಾರಿ ಎಲ್ಲರೂ ಆಗೈತ್ರಿ. ನಮ್ಮ ರಾಯಣ್ಣು ಜಳಕ ಮಾಡ್ಕೊತಾನೆ ರೀ. ಅವನು ಅರ್ಬಿ ಹಾಕೊಂಡ್ರೆ ಹಾಕೋದಿಗೇನು ರೀ. ನೋಡ್ರಿ ಇಲ್ಲಿ ಹ್ಯಾಂಗೆ ಕೂತಾನೆ. ಜಳಕ ಮಾಡ್ಯಾನ್ರಿ. ರಚ್ಚು ರಾಧಿಕಾ ಎಲ್ಲರೂ ಜಳಕ ಮಾಡ್ಯಾರ. ಇವಾಗ ಬಟ್ಟೆ ಒಗಿಬೇಕ್ರಿ. ಅದಕ್ಕೆ ಪಲ್ಯ ಮಾಡಿ ನಿನ್ನೆ ರಾತ್ರಿ ರೊಟ್ಟಿ ರೀ ಭಾಳ ಅಂದ್ರೆ ಭಾಳ ಕೂತಾವ್ರಿ. ನಿನ್ನೆ ರಾತ್ರಿ ರೊಟ್ಟಿ ಬಡ್ದಿದ್ದಲ್ರಿ. ನಾನು ಒಂದು ಸ್ವಲ್ಪ ರೊಟ್ಟಿ ಪಲ್ಯ ಮಾಡಿದ್ದೆ. ರಾಯಣ್ಣ ಆಮೇಲೆ ರಾಧಿಕಾ ರಚ್ಚು 3 ಜನ ಉಂಡಾರ್ರಿ. ನಾ ಅಂತೂ ಉಂಡಿಲ್ಲೇ ರೀ. ಯಾಕಂದ್ರೆ ಒಂದು ಸ್ವಲ್ಪ ಚಹಾ ಕುಡ್ದಿದ್ದಲ್ರಿ, ಅದಕ್ಕೆಲ್ಲ ಊಟ ಮಾಡಿಲ್ರಿ. ನಾನು ಪೂರ್ತಿ ಬಾಯಿ ಬಂದೈತ್ರಿ. ಬಾಯಿ ಒಟ್ಟು ಖಾರ ಹತ್ತಿಸ್ಬಿಡಲಾಗೈತ್ರಿ. ಅಟ್ಟು ಉರ್ದೇ ಆಗತ್ತೈತ್ರಿ ಬಾಯಿ ಅಂತರೂ. ಸುಮ್ಮ ಎಲ್ಲಿ ಬಿಡು ಅಂತೇಳಿ ಬಿಟ್ಬಿಟ್ರು. ಊಟನೇ ಮಾಡಲಿಲ್ಲ ಚಹಾ ಕುಡ್ದಕ್ಕೆ. ಅವರು ಹೊರಗೆ ಹೋಗಿರಲ್ರಿ. ಬಂದು ಊಟ ಮಾಡೋಣ ಅವರು ಮಾಡಲಿಲ್ಲ. ಅದ್ರ ಕಲಾಗೆ ರೊಟ್ಟಿ ಹೆಂಗದಾವ ಹಂಗೆ ಅದಾವ್ರಿ. ಈಗ ಬರೀ ಪುಂಡಿ ಪಲ್ಯ ಮಾಡಿಬಿಡಬೇಕನ್ನತ್ತೀನಿ ರೀ. ನಾವು ಇವತ್ತು ನೋಡ್ರಿ, ನಾವು ಅಂತ್ರ ಇವತ್ತು ಊರಿಗೆ ಹೋಗ್ಬೇಕ್ರಿ. ಊರಿಗೆ ಅಂದ್ರೆ ಎಲ್ಲಂದ್ರೆ ಬಡ್ದಾಕ ಹೋಗ್ಬೇಕ್ರಿ. ಬಡ್ದಾಕ ನಮ್ಮ ರಾಯಣ್ಣನ ಸಾಲಿಗೆ ಹೋಗ್ಬೇಕ್ರಿ. ನೋಡ್ರಿ ಬಂದು ನೋಡ್ರಿ. ಈಕಿನೂ ಮೈ ತೊಗೊಂಡವ್ರಿ ಇವತ್ತು. ನಾವು ರಚ್ಚು ಜಲ್ದಿ ಮೈ ತೊಗೊಂಡವ್ರಿ ಇವತ್ತು ಎದ್ದಕ್ಕೆರೆ. ಯಾಕಂದ್ರೆ ರಾಯಣ್ಣಂದು ಸ್ಕೂಲ್ದಾಗ ಇದು ಐತೈತ್ರಿ, ಫಂಕ್ಷನ್ ಐತೈತ್ರಿ. ಅವ್ರ ಪಪ್ಪಾಗ ನನಗೆ ಬಾ ಅಂತ ಹೇಳ್ಯಾರ. ಏನು ಫಂಕ್ಷನ್ ಅಂತೇಳಿ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ರೀ. ನೀವೇ ನೋಡಕತ್ತೀರಿ. ಈಗ ನಾನು ಬಟ್ಟೆ ಬಾಂಡ್ಯ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ. ಅವನು ಇವಾಗ ಅವನಿಗೆ ಜೊತೆಗೆ ಕರ್ಕೊಂಡು ಹೋಗ್ತೀವಿ. ಅವ್ನ ಕೂಡ ಚಿಕ್ಕಳು ಹೋಗ್ಯಾವ್ರಿ. ಆಮೇಲೆ ಅವನಿಗೆ ಜೊತೆಗೆ ಕರ್ಕೊಂಬಾ ಅಂತ ಹೇಳ್ಯಾರಿ ಅವರು. ಅವ್ರ ಪಪ್ಪ ಹೇಳ್ಯಾರಂತ್ರಿ. ಅದಕ್ಕೆ ಜೊತೆಗೆ ಕರ್ಕೊಂಡು ಹೋಗ್ತೀವಿ. ಗಾಡಿ ಮೇಲೆ ಹೋಗ್ತೀವಲ್ರಿ. ಸಂಗಟ ತೊಗೊಂಡು ಮಾಡಿ ಹೋಗ್ತೀವಿ. ಏನು ಫಂಕ್ಷನ್ ಅದ ಅಂತೇಳಿ ಅಲ್ಲಿ ಹೋದ್ಬಾಕ ಹೇಳ್ತೀನಿ ರೀ ಫ್ರೆಂಡ್ಸ. ಈಗಂತ್ರ ಅಡುಗೆ ಮಾಡೋದ್ರಿ. ನನಗೆ ಅದಿಷ್ಟು ಪಲ್ಯ ಮಾಡಿ ಬಟ್ಟೆ ಬಾಂಡೆ ಒಗಿಬೇಕಲ್ರಿ. 9:30 ಹೋಗ್ಬೇಕ್ರಿ ನಾವು ಅಲ್ಲಿ. 9:30 ಅಲ್ಲಿ ಇರ್ಬೇಕಂತ ಹೇಳ್ಯಾರಿ ಅವರು. ಅದಕ್ಕೆ 9:30 ಅಲ್ಲೇ ಇರ್ಬೇಕ್ರಿ. ಪಟ ಅಂತೇಳಿ ಮಾಡ್ಕೋತೀನಿ ರೀ ನಾನು. ನೋಡ್ರಿ ನಮ್ಮ ರಚ್ಚು ಹಾಯ್ ಮಾಡ್ರಚ್ಚು. ಹಾಯ್ ಫ್ರೆಂಡ್ಸ್. ಅನು ಎಲ್ಲರೂ ಹೆಂಗಿದ್ದೀರಿ? ಚಾ ಕುಡಿಯೋಣ ಬರ್ರಿ. ಆರಾಮಿದ್ದೀರಿ? ನೋಡ್ರಿ ನಾವು ರಚ್ಚು ಹ್ಯಾ ಮಾತಾಡ್ತಾಳ್ರಿ. ಭಾಳ ಚಂದ ಮಾತಾಡ್ತಾಳ್ರಿ ನಮ್ಮ ರಚ್ಚು ಅಂತ. ಅವ್ರ ಪಪ್ಪನ ಕೂಡ ಅಂದ್ರೆ ಭಾಳ ಚಂದ ಮಾತಾಡ್ತಾಳ್ರಿ ನಮ್ಮ ರಚ್ಚು. ಎಲ್ಲರಿಗೆ ಬರೀ ಬೈಯೋದೇ ಮಾಡ್ತಾಳ್ರಿ ಈಕೆ ಅಂತರು. ಅಲ್ಲ ರಚ್ಚು? ಹ್ಞೂ ಅಂತ ಅವ್ರಿ. ಬರ್ರಿ ಫ್ರೆಂಡ್ಸ, ಆಮೇಲೆ ಸಿಗ್ತೀನಿ ರೀ. ಜಸ್ಟ್ ನಾ ಇವಾಗ ಅಡುಗೆ ಮಾಡ್ಬೇಕ್ರಿ. ಅಡುಗೆ ಮಾಡಿ ಆಮೇಲೆ ಸಿಗ್ತೀನಿ ರೀ ಎಲ್ಲರಿಗೂ. ಇವಾಗ ನೋಡ್ರಿ ಫ್ರೆಂಡ್ಸ, ಇವಾಗ ಹೊಂಟಿವಿ ನೋಡ್ರಿ. ರೆಡಿಯಾಗಿ ಮಾಡಿ ಎಲ್ಲ ಕೆಲಸ ಮಾಡಿಕೊಂಡು ಮನ್ಯಾಗ ಲಾಗ್ ಸ್ಟಾರ್ಟ್ ಮಾಡೋದಾಗಲಿಲ್ಲ ರೀ. ಅದಕ್ಕೆ ಹೋಗೋ ಮತ್ತಿಗೆ ಲಾಗ್ ಸ್ಟಾರ್ಟ್ ಮಾಡೀನಿ. ಅಲ್ಲಿ ಮನ್ಯಾಗ ಎಲ್ಲ ಕೆಲಸ ಆದ್ಬಳಕ ಒಂದು ಸೌನ್ ಗಡ್ಬಡ್ ಮಾಡಾಕತ್ತಾರ ರೀ. ನಡಿ ಅಂತ ಕೇಳಿ. ಯಾಕಂದ್ರೆ ಟೈಮ್ ಆಗ್ಯದ ನಡಿ ಅನ್ನಾಗತ್ತಿರ್ರಿ ನಮ್ಮ ರಾಯಣ್ಣು ಅವ್ರ ಪಪ್ಪನೂ. ನಾ ಇನ್ನೂ ಅನ್ನಾಗತ್ತಿದ್ರಿ ಅವರಿಗೆ, ಇನ್ನೊಂದು ಸ್ವಲ್ಪ ತಡೀರಿ ಹೋಗುನು, ಒಂದು ಸ್ವಲ್ಪ ಇದು ಬಾಂಡೆ ತಿಕ್ಕಿ ಮಾಡಿ ಹೋಗ್ತೀನಿ ಅಂತ ಹೇಳ್ದ. ಅದಕ್ಕೆ ಎಲ್ಲಿ ತಿಕ್ತಿ ಬಂದು ತಿಕ್ಕಾಗತ್ತಿ ನಡಿ ಅಂದರು. ಅದಕ್ಕೆಲ್ಲ ಬಾಂಡೆ ಅಲ್ಲೇ ಗಾಳೆ ಮಾಡಿಟ್ರಿ ಇಟ್ಟಿಕ್ಯಾರೆ. ಬರೀ ಬಟ್ಟೆ ಒಗೆದು ಮಾಡಿ ನಾವೆಷ್ಟು ರೆಡಿ ಹಾಕ್ಯಾರೆ ಹೊಂಟಿವಿ ನೋಡ್ರಿ ಫ್ರೆಂಡ್ಸ. ಎಲ್ಲ ಏನೇನು ಬೇಕೋ ಅವರೆಲ್ಲ ಒಂದು ಸ್ವಲ್ಪ ಸಾಮಾನು ಹೇಳಿರಿ ರಾಯಣ್ಗಳು ಕ್ಲಾಸ್ದಾಗ. ಅದಕ್ಕೆ ಅವ್ರ ಟೀಚರ್ ಹೇಳಿರಂತ್ರಿ. ಅದಕ್ಕೆ ಅವ್ರು ಏನೇನು ಹೇಳಿರಲ್ಲ ಎಲ್ಲ ತೊಗೊಂಡಿದ್ರಿ. ನಮ್ಮ ರಾಯಣ್ಣ ಎಲ್ಲ ತರಕ್ ಮಾಡಿ ಕೊಟ್ಟಾನ್ರಿ ನನಗೆ. ಇದು ತಗೋ ಅಂತೇಳಿ ಎಲ್ಲ ತೊಗೊಂಡು ಮಾಡಿ ಹೊಂಟಿವಿ ನೋಡ್ರಿ. ಜಾಸ್ತಿ ದಿನ ಈಗ ನಮ್ಮೂರು ದಾಂಟಿ ಇವಾಗ ಹೊಂಟಿವಿ ರೀ. ಬರ್ರಿ ಯಾಕೆ ಹೊಂಟಿವಿ ಏನಿಲ್ಲ ಅಂತೇಳಿ ಫುಲ್ ಲಾಗ ಎಂಡ್ ಮಾಡಿದೆ ನೋಡ್ರಿ. ನಿಮಗೆ ಗೊತ್ತಾಗ್ತದ ಎಂಡ್ ತನಕ ನೋಡ್ರಿ ಫ್ರೆಂಡ್ಸ. ನೀವು ಯಾಕೆ ಹೊಂಟಿವಿ ನಮ್ಮ ಊರಿಗೆ ಅಲ್ಲಿ ಬಡ್ದಾಕ ಅಂತೇಳಿ. ಆಮೇಲೆ ಆ ರಾಯಣ್ಣಗಳು ಶಾಲ್ಯಾಗ ಏನು ಫಂಕ್ಷನ್ ಅದ ಏನಿಲ್ಲ, ಎದ್ರ ಫಂಕ್ಷನ್ ಅದ, ಯಾಕೆ ಫಂಕ್ಷನ್ ಇಟ್ಟಾರ, ಈಗ ಯಾಕೆ ಫಂಕ್ಷನ್ ಇಟ್ಟಾರ ಅಂತೇಳಿ ನೋಡಕತ್ತಿರತ್ತ. ಬರ್ರಿ ಹೋಗೋನು ನೋಡ್ರಿ. ಇವಾಗ ಟೈಮ್ ಬಂದುಬಿಟ್ಟಿಕರೆ 10 ಗಂಟೆ ಆಗತ್ತೈತ್ರಿ. 9:30 ಆಗೈತ್ರಿ. ಹೊಂಟಿವಿ ಇವಾಗ. ಅವ್ರು ಹೇಳಿದ್ರೆ ಕೇಳಿಲ್ಲ, ಜಲ್ದಿನೇ ಹೊಂಟಿವಿ ನೋಡ್ರಿ ನಾವಂತರು. ಇವಾಗ ನೋಡ್ರಿ ನಮ್ಮ ರಾಯಣ್ಣಗಳ ಶಾಲಿಗೆ ಬಂದೀವಿ. ಹಾಯ್ ಮಾಡ್ತೀವಿ. ಮಾಮ ಅಲ್ಲಿ ಇದಕ್ಕೆ ಹೋಗ್ಯಾರ್ರಿ, ನಮ್ಮ ಸಣ್ಣವ್ರ ಮನೆಗೆ ಹೋಗ್ಯಾರ. ಇಲ್ಲೇ ಕೂತೀವ್ರಿ. ಟೈಮ್ ಆಗಿಲ್ಲ. ಅವಾಗೆ ಬೇಡ ಅಂದ್ರೂ ಕರ್ಕೊಂಬಂದ್ರು ನೋಡ್ರಿ. ಲೇಟ್ ಮಾಡಿ ಬರೋದಂದ್ರೆ ಕೇಳಿಲ್ಲ ಅಲ್ಲ. ಇನ್ನೊಂದು ಸ್ವಲ್ಪ ಲೇಟ್ ಮಾಡಿ ಬರ್ತಿದ್ದೆ. ಇಲ್ಲಿನ ಟೀಚರ್ಗಳು ಅವರು ಆ ಕಡೆ ಹೇಳ್ತಾರೆ. ರಂಗೋಲಿ ಹಾಕೋದು, ಕಸ ತೆಗೆಯೋದು ಎಲ್ಲ ಇದು ಮಾಡತ್ತಾರ ಅವರು. ಇವ್ರು ಹೇಳೋಣ ಕೇಳಿಲ್ಲ. ಇನ್ನೊಂದು ಸ್ವಲ್ಪ ಲೇಟ್ ಮಾಡಿ ಬರ್ತಿದ್ದೆ. ಬಂದಿಲ್ಲಿ ಕುಂದ್ರದಾಯ್ತು ನೋಡ್ರಿ ನಮಗಂತರು.
ಅಲ್ಲಿ ಮ್ಯಾಲೆ ಒಂದು ಸ್ವಲ್ಪ ಮೀಟಿಂಗ್ ಇತ್ತು ರೀ. ಮೀಟಿಂಗ್ ಮುಗಿಸೊಂದು ಮಾಡಿ ಇವ್ರ ಮೀಟಿಂಗ್ ಅಂದ್ರೆ ಪೇರೆಂಟ್ಸ್ ಮೀಟಿಂಗ್ ಇರ್ತದಲ್ಲ ರೀ, ಅದೆಲ್ಲ ಮುಗಿಸೊಂದು ಮಾಡಿಕೆರೆ ಇವಾಗ ಇಲ್ಲಿ ಬಂದೇವ್ರಿ ನಾವು. ಎಲ್ಲಿ ಪಾದ ಪೂಜಾ ಕಾರ್ಯಕ್ರಮ ಆಗ್ತದಲ್ಲ ರೀ, ಅಲ್ಲಿ ಬಂದೇವ್ರಿ. ಬಂದಿಕೆರೆ ನಾನು ಎಲ್ಲ ಆರತಿ ಸೆಟ್ಟತ್ತೆಲ್ಲ ಸೆಟ್ ಮಾಡಿ ಇಡಾಕತ್ತಿದ್ರಿ. ಆರತಿ ಎಲ್ಲ ಹಳ್ಳಿ ಅಲ್ಲೇ ಮನೆಯಿಂದ ತೊಗೊಂಬಂದಿದ್ರಿ. ಏನು ಇಲ್ಲೇನು ತೊಗೊಂಡಿದ್ದೀನಿ ರೀ, ಎಲ್ಲ ಅಲ್ಲೇ ತೊಗೊಂಬಂದೆ ಮನ್ಯಾಗ. ಅವ್ರು ಏನೇನು ಹೇಳಿರಲ್ಲ ಎಲ್ಲ ಇಲ್ಲಿ ಎಲ್ಲ ಎದಕ್ಕೆ ತೊಗೊಂಬಂದಿನಿ ಅಂತಂದ್ರೆ ಇವತ್ತು ಮಾತೃ ಪಿತೃ ಅಂತೇಳಿ ಇದು ಅದ ರೀ, ವಂದನಾ ಕಾರ್ಯಕ್ರಮ ಅಂತೇಳಿ ಇವ್ರು ಶಾಲೆ ಮಾಡ್ತಾರೆ ರೀ. 4 ವರ್ಷ ಆಯ್ತು ಮಾಡಾಕತ್ತಾರಂತ್ರಿ. ಅದಕ್ಕೆ 2 ವರ್ಷ ಐತೆ ರೀ ನಾವು ಬರಾಗತ್ತು. 3 ವರ್ಷ ಐತೆ ರೀ ನಮ್ಮ ರಾಯಣ್ಣ ಶಾಲೆಗೆ ಹಾಕಿ. ನಾವು 2 ವರ್ಷ ಆಯಿತು ಇಲ್ಲಿ ಬರಾಗತ್ರಿ. ನಮ್ಮ ರಾಯಣ್ಣ ನಮ್ಮ ಪಾದ ಪೂಜೆ ಮಾಡತ್ತು. ತಾಯಿ ತಂದಿದ್ದು ಪಾದ ಪೂಜೆ ಮಾಡ್ತಾರೆ ರೀ. ಒಳ್ಳೆ ಬುದ್ಧಿ ಇರಲಿ, ತಾಯಿ ತಂದೆ ಗೌರವ ಹೆಚ್ಚಿಗಾಲಿ ಅಂತೇಳಿ. ಅಂದ್ರೆ ಯಾವಾಗೂ ಸದಾ ತಾಯಿ ತಂದೆ ಮೇಲೆ ಗೌರವ ಇರಲಿ, ಆಮೇಲೆ ಎಲ್ಲರದು ಇದು ಆಗಲಿ ಅಂತೇಳಿ ಹಿಂಗೆ ಸಾಲಿ ಕಡೆಯಿಂದ ಮುತ್ತೆಯವರು ಮಾಡ್ಸಾಕತ್ತಾರಂತ್ರಿ. ಮುತ್ತೆಯವ್ರು ಅಂದ್ರೆ ಅಪ್ಪ ಅವರು ಬಡದ ಚನ್ನಮಲ್ಲೇಶ್ವರ ಮುತ್ತೆಯವ್ರು ಗೊತ್ತೇರಲ್ರಿ. ಅವರು 4 ವರ್ಷ ಆಯ್ತು ಮಾಡ್ಸಾಕತ್ತಾರಂತ್ರಿ. ಶ್ರದ್ಧಾ ಭಕ್ತಿ ಇರಲಿ ಚಿಕ್ಕಳು ಅಂದ್ರೆ ಮಕ್ಕಳ ಮೇಲೆ, ಆಮೇಲೆ ತಾಯಿ ತಂದೆ ಮೇಲೆ ಭಕ್ತಿ ಇರಲಿ, ಪ್ರೀತಿ ಇರಲಿ ಅಂಥೇಳಿ ಅವರು ಈ ಕಾರ್ಯಕ್ರಮ ಮಾಡ್ಸಾಕತ್ತಾರ್ರಿ. ಬರ್ರಿ, ಇನ್ನೂ ಏನೂ ಸ್ಟಾರ್ಟ್ ಆಗಿಲ್ಲ, ಎಲ್ಲ ಜಸ್ಟ್ ದಿನ ಈಗ ಹೊಂಟಾರ್ರಿ. ಎಲ್ಲ ಒಬ್ಬರು ಎಲ್ಲ ಎಲ್ಲ ಮಕ್ಕಳ ತಂದೆ ತಾಯಿ ಬರ್ಬೇಕಲ್ರಿ. ಆಮೇಲೆ ನಾವು ಎಲ್ಲರೂ ಇದು ಮಾಡಬೇಕಲ್ಲ. ನಮ್ಮ ರಾಯಣ್ಣಗ ವಿಭೂತಿ ಹಚ್ಚಾಕತ್ತಿದ್ರಿ. ವಿಭೂತಿ ಹಚ್ಚೋದು ಬಳಕ ನೋಡ್ರಿ ನಮ್ಮ ರಚ್ಚು, ನಾನು, ಆಮೇಲೆ ನಮ್ಮ ರಾಯಣ್ಣ ಅವ್ರ ಪಪ್ಪನೂ ಬಂದಿರ್ರಿ. ಅವ್ರ ಪಪ್ಪ ಆ ಕಡೆ ಒಂದು ಸ್ವಲ್ಪ ಹೊರಗೆ ಹೋಗಿರು. ಹಂಗೆ ಯಾರೂ ಬಂದಿಲ್ಲ, ಹಂಗೆ ಹೊರಗೆ ಹೋಗಿ ಕುಂದಿರ್ತೀನಿ ಅಂತೇಳಿ. ಇವತ್ತು ಮಳೆ ಬರ್ತದೆ, ಏನು ಮಾಡ್ತದೆ ಅಂದರು ಎಲ್ಲ ಕಾರ್ಯಕ್ರಮ ಆಗತ್ತನ ಬರಬಾರ್ದು. ಯಾಕಂದ್ರೆ ಬಿಸಿಲ ಒಂದು ಸ್ವಲ್ಪ ಮಳೆ ಬರ್ತಂದ್ರೆ ಎಲ್ಲ ನೋಡ್ರಿ ಎಷ್ಟು ಜನ ಅಂತೇಳಿ. ಒಳ್ಳೆ ಒಂದು ಜಾತ್ರೆ ಆದಂಗೆ ಆತು ನೋಡ್ರಿ. ಇಲ್ಲಂತರೂ ವಂದನಾ ಕಾರ್ಯಕ್ರಮ ಮಾತೃ ಪಿತೃ ಅಂತೇಳಿ ಹಿಂಗೆ ವಂದನಾ ಕಾರ್ಯಕ್ರಮ ಮಾಡಾಕತ್ತಾರ ರೀ. ನೋಡ್ರಿ ಅಲ್ಲಿ ಕಟ್ಟಿ ಅದ ರೀ, ಕಟ್ಟಿ ಮೇಲೆ ಸ್ಟೇಜ್ ಹೊಡ್ಸ್ಯಾರ. ಸ್ಟೇಜ್ ಮೇಲೆ ಹೆಂಗದ ಅಂತೇಳಿ ಎಲ್ಲ ಇದು ಮಾಡ್ಯಾರ್ರಿ. ಇವಾಗ ಮುತ್ತೆಯವ್ರು ಬರ್ತಾ ಅಂತ ಹೇಳ್ಯಾರಂತ್ರಿ. ಅಂದ್ರೆ ಒಂದು ಸ್ವಲ್ಪ ಲೇಟ್ ಆಗ್ತದ, ಇನ್ನೊಂದು ಸ್ವಲ್ಪದಾಗ ಬರ್ತೇವೆ ಅಂತೇಳಿ. ನೋಡ್ರಿ ನಮ್ಮ ರಾಯಣ್ಣ ಕೂತ್ಬಿಟ್ಟಾನ್ರಿ ಪಾದ ಪೂಜೆ ಮಾಡಕ್ಕೆ. ಅಲ್ಲಿದಿಂತ ಫುಲ್ ಗುಡಿದಿಂತೆ ಕರ್ಕೊಂಬಂದ್ರೆ ಮಠದ ಬಲ್ಲಿದಲ್ಲಿದ್ದು. ಅವ್ರು ಕೂಡ ಅವರು ಯಾರೋ ಇವ್ರು ಬಂದಿರ್ತಾರೆ ಡಿ ಸಿ ಅವರು ಮುತ್ತೆಯವರು ಕೂಡ ಬಂದಿರ್ರಿ.
ಅಲ್ಲಿದಿಂದ ಅಂದ್ರೆ ಶಾಲೆಗೆ ಇದು ಮಾಡ್ತಾರಲ್ರಿ ಬೇಂಡ ಬೇಂಡ ಇದು ಮಾಡ್ಕೋತ ಬಂದ್ರಿ. ಆಮೇಲೆ ಭಾಳ ಇಲ್ಲಿ ಬರ್ನ ಒಂದು ಸ್ವಲ್ಪ ಹಾಡು ಹಾಕಿರ್ರಿ. ಅದಕ್ಕೆ ಹಾಡೋದ್ರಿಂದ ಕೋಆಪ್ರೇಟ್ ಬೀಳ್ತದೆ ಅಂತೇಳಿ ನಾನು ಹಾಡು ವಾಯ್ಸ್ ಎಲ್ಲ ಇದು ಮಾಡ್ಕರೆ ವಾಯ್ಸ್ ಅವ್ರು ಕೊಡಾಗತ್ತೆ ನೋಡಿರಿ. ನಾನು ನಮ್ಮ ರಾಯಣ್ಣ ಎಲ್ಲರೂ ಇಲ್ಲೇ ನಿಂತಿದ್ವಿ. ಅವ್ರ ಪಪ್ಪ ಹೇಳಿದ್ರಿ ನಾನೇ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಬರ್ರಿ, ಇಲ್ಲಿದು ಜಾಸ್ತಿ ಅಷ್ಟು ಚಂದ ಕಾಣಲ್ಲ, ನೀವು ಅವರೆಲ್ಲ ಅಲ್ಲೇ ಇರ್ತಿರಲ್ಲ ಅದಕ್ಕೆ ಮಾಡ್ಕೊಂಬರ್ರಿ ಅಂತ ಹೇಳಿದ್ರಿ. ಅದಕ್ಕೆ ಆಯಿತು ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ರಿ ಅವರು. ಇವಾಗ ಜಸ್ಟ್ ಈಗ ಬಂದಿರ್ರಿ. ಇನ್ಮೇಲೆ ಎಲ್ಲ ಕಾರ್ಯಕ್ರಮ ಇದು ಮಾಡಿ ಹೋಗ್ಬೇಕಾದ್ರೆ 3-2 ಆಗ್ತದ್ರಿ. 2-3 ಅಂದಲೇ ಎಷ್ಟು ಆಗ್ತದೋ. ನಾವು ಮೊನ್ನೆ ಸಲ ಬಂದಾಗ ಜಾಸ್ತಿ ಆಗಿತ್ತು ರೀ ಟೈಮ್ ಅಂತೂ ಕೇಳೇಬಾರ್ದ್ರಿ, ಕಂಡಪಟ್ಟಿ ಟೈಮ್ ಆಗಿತ್ತು. ಇವಾಗ ಸ್ಟೇಜ್ ಏರಾಗತ್ತಾರ್ರಿ. ಇನ್ನು ಶಾಲಾ ಸನ್ಮಾನ ಇವೆಲ್ಲ ಮಾಡ್ಬೇಕಲ್ರಿ. ಇನ್ನು ಭಾಳ ಅಂದ್ರೆ ಭಾಳ ಲೇಟ್ ಆಗ್ತದೆ ನೋಡ್ರಿ. ನಾವು ಅಲ್ಲಿ ನಿಂತಿದ್ದೇವ್ರಿ. ನಮ್ಮದು ಇನ್ನು ಇದು ಮಾಡ್ತಾರ್ರಿ, ಅಂದ್ರೆ ಪಾದ ಪೂಜೆ ಮಾಡ್ಬೇಕಾದ್ರೆ ಲೇಟ್ ಆಗ್ತದೆ ರೀ ಒಂದು ಸ್ವಲ್ಪ. ಮುತ್ತವ್ರದ್ದು ಪಾದ ಪೂಜೆ ಮಾಡ್ತಾರ್ರಿ. ಅಂದ್ರೆ ಟೀಚರ್ಗಳೆಲ್ಲ ಇರ್ತಾರಲ್ರಿ, ಅವರೆಲ್ಲ ಕೂಡಿ ಪಾದ ಪೂಜೆ ಮಾಡ್ತಾರೆ. ಮುತ್ತವ್ರ ಪಾದ ಪೂಜೆ ಆದ ಬಳಿಕೆ ತಾಯಿ ತಂದಿದ್ದು ಪಾದ ಪೂಜೆ ಇಲ್ಲಿ ನಮ್ಮ ಮಕ್ಕಳು ಮಾಡ್ತಾರೆ ರೀ. ಶಾಲೆ ಮಕ್ಕಳು ವಿದ್ಯಾರ್ಥಿನಿಗಳು ಹಾಡು ಹಾಡಾಗತ್ತಿರಿ ಶಾಲೆ ಬಗ್ಗೆದ್ದು. ಶಾಲೆ ಹಾಡು ಹಾಡಾಗತ್ತಿರಿ ಶಾಲೆ ಮೇಲಿಂದು. ಈಗಾಗಲೇ ಅಲಂಕರಿಸಿದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗುವುದು. ಈ ಕಡೆ ಇರ್ತಕ್ಕಂಥ ನಮ್ಮ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು ವೇದಿಕೆಯನ್ನು ಅಲಂಕರಿಸಬೇಕು. ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನಡೆಸಿಕೊಡಬೇಕಾಗಿ ವಿನಂತಿ. ಫೋಟೋ ಇದು ಮಾಡ್ತಾರಲ್ರಿ ಸರಸ್ವತಿದು. ಆಮೇಲೆ ಫೋಟೋದು ಇದು ಮಾಡಿದ್ರಿ, ಅಂದ್ರೆ ಪೂಜೆ ಮಾಡಿದ್ರು. ಪೂಜೆ ಮಾಡಿ ಇವಾಗ ದೀಪ ಹಚ್ಚತ್ತಾರ ನೋಡ್ರಿ. ದೀಪದ ಕಾರ್ಯಕ್ರಮ ಮಾಡಾಕತ್ತಾರ ಎಲ್ಲರೂ ಸೇರಿಕೆರೆ. ಅಪ್ಪಾಜಿಯವರು ಆಮೇಲೆ ಅವರು DC ಅವ್ರು ಬಂದಿರಲ್ರಿ, ಅವರು ಎಲ್ಲರೂ ಕೂಡಿ ಇದು ಮಾಡತ್ತೀರಿ. ಅಂದ್ರೆ ಪೂಜಾ ಅಂದ್ರೆ ಫಸ್ಟಿಗೆ ಏನು ದೀಪದಿಂದ ಆರಂಭ ಮಾಡ್ತಾರಲ್ರಿ. ನಮ್ಮ ರಚು ನೋಡ್ರಿ ಎಲ್ಲರೂ ಟಾಳಿ ಬಡಿಯಾಗತ್ತಿರು. ಅದಕ್ಕೆ ಈಕಿನೂ ಟಾಳಿ ಬಡಿಯಾಗತ್ತಿಳ್ರಿ. ಯಾಕಂದ್ರೆ ಹಾಡು ಹಾಕಿದ್ರು. ಅದಕ್ಕಲಾಗ ಹಾಡದ್ಮೇಲೆ ದೀಪ ಹಚ್ಚಮತ್ತಿಗೆ ದೇವ್ರ ಹಾಡು ಐತಲ್ರಿ, ಅದಕ್ಕೆ ಎಲ್ಲರೂ ಚಪ್ಪಾಳೆ ಬಾರಿಸಿ ಇದು ಮಾಡತ್ತೀರಿ. ನಮ್ಮ ರಚ್ಚುನು ಅವ್ರು ಹ್ಯಾಂಗೆ ಮಾಡ್ತಾರಲ್ಲ ಹಂಗೆ ಮಾಡತ್ತೀರಿ. ಆಮೇಲೆ ಅವರು ಜೈ ಹೊಡೆನ ನಮ್ಮ ರಚ್ಚುನು ಜೈ ಹೊಡ್ಯಾಕಿರಿ. ಎಲ್ಲರೂ ಟೀಚರ್ಗಳು ನಗಾಗತ್ತಿರ್ರಿ. ಆಮೇಲೆ ನಮ್ಮ ರಚ್ಚು ಎಷ್ಟು ಶಾಣೆಳ ಅಂತ ಅನ್ನಾಗತ್ತಿರಿ ಅವರು ಎಲ್ಲರೂ. ಆಮೇಲೆ ನಮ್ದು ರಾಯಣ್ಣನ ಟೀಚರ್ಗಳಿಗೂ ಕೇಳಿದೇವ್ರಿ, ನಮ್ಮ ರಾಯಣ್ಣ ಹೆಂಗನ ರೀ ಶಾಲ್ಯಾಗ ಓದುತ್ತಾನೇನಿಲ್ಲ ಬರಿತಾನೇನಿಲ್ಲ ಅಂತೇಳಿ. ಅವರು ಹೇಳಿದ್ರಿ ನಿಮ್ಮ ರಾಯಣ್ಣ ಹುಷಾರದನ, ಮನಾರ್ ಹುಷಾರದನ್ರಿ, ಶಾಲೆಗೆಲ್ಲ ಓದುತ್ತಾನ ಬರಿತಾನ ಅಂತ ಅವರು ಹೇಳಿದ್ರಿ. 2ನೇ ವರ್ಷದಿಂದ ಮಾತಾಪಿತೃ ವಂದನಾ ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡ್ತಾ ಬಂದಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯವಾಗಿರುವಂತಹ ನಡೆದಾಡುವ ದೇವರು ವಿದ್ಯಾಕಾಶಿ ಎಂದೇ ಪ್ರಸಿದ್ಧರಾಗಿರುವಂತಹ ಚೆನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರ ಪಾದಾರ ವಂದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶರಣಪ್ಪ SD ಪೊಲೀಸ್ ಆಯುಕ್ತರು ಕಲಬುರಗಿ ಹಾಗೂ ಕೃಷ್ಣ ಸದ್ಯೋ ಜಾತಂ ಪ್ರಬುದ್ಧ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ ಭವೆ ಭವೆ ನಾತಿ ಭವೆ ಭವಸ್ವಮಾನ್ ಭೋದ್ಭವಾಯ ನಮಃ ಓಂ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮೋ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮಥನಾಯ ನಮಃ ಸರ್ವಭೂತದಮನಾಯ ನಮೋ ಮನೋನ್ಮನಾಯ ನಮಃ ಓಂ ಅಘೋರೇಭ್ಯೋ ತಘೋರೇಭ್ಯೋ ಘೋರ ಘೋರತರ. ತೆಂಗಿನ ಮೇಲೆ ಕರ್ಪೂರ ಹಚ್ಚಿ ಹೇಳಿದ್ರು. कर्पूर निर्मितं दीपं स्वर्णपात्रे निवेशितं निराजितं मया भक्त्या गृहाण परमेश्वरां कर्पूर दीपं दर्शयामि. हेलो हां ಹೇಳ್ಬೋಣ. हेलो ಏನ ಇಲ್ಲ ಶ್ರೀ ಚನ್ನಮಲ್ಲಾಯ ಮಂಗಲಂ ಗುರು ಥೇರಿ ನಾಮಟ ದುಡೆಯ
ಶ್ರೀ ಚನ್ನಮಲ್ಲಾಯ ಮಂಗಲಂ ಮಠದುಡೆಯ ಮಂಗಲಂ ಬಡದಾಯ ಪುರದಾಯ ಭಗವಂತ ರೂಪಾಯ ಭವರೋಗ ವೈದ್ಯಾಯ ಮಂಗಲಂ ಗುರು ತೇರಿನ ಮಠದುಡೆಯ ಮಂಗಲಂ ಶ್ರೀ ಚನ್ನಮಲ್ಲಾಯ ಮಂಗಲಂ ಗುರು ತೇರಿನ ಮಠದುಡೆಯ ಮಂಗಲಂ ಸಂಕಲ್ಪ ಸಿದ್ಧಾಯ ಶ್ರೀ ಸಿದ್ದರಾಮಾಯ ಶಿವಲಿಂಗ ಪ್ರಾಣಾಯ ಮಲ್ಲಾಯ ಮಂಗಲಂ ಗುರು ತೇರಿನ ಮಠದುಡೆಯ ಮಂಗಲಂ ಗುರು ಚನ್ನಮಲ್ಲಾಯ ಶ್ರೀ ಸಿದ್ಧಹಸ್ತಾಯ ಕಾರುಣಿಕ ಪುರುಷಾಯ ಮಂಗಲಂ ಗುರು ತೇರಿನ ಮಠದುಡೆಯ ಮಂಗಲಂ ಶ್ರೀ ಚನ್ನಮಲ್ಲಾಯ ಮಂಗಲಂ ಗುರು ತೇರಿನ ಮಠದುಡೆಯ ಮಂಗಲಂ ಶಿವಯೋಗ ನಿರುತಾಯ ದಾಸೋಹ ಪ್ರಿಯಾಯ ಭವಪಾಶಹಾರಾಯ ಮಂಗಲಂ ಗುರು ತೇರಿನ ಮಠದುಡೆಯ ಮಂಗಲಂ ಶ್ರೀ ಚನ್ನಮಲ್ಲಾಯ ಮಂಗಲಂ ಗುರು ತೇರಿನ ಮಠದುಡೆಯ ಮಂಗಲಂ ಹರ ಓಂ ಕರಪೂರ ಗಬರಂ ಕರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಚೈತನ್ಯಮಾಮೇ ಕರಪೂರ ದೀಪಂ ನಿರಾಜಯಾಮೇ ಶಿವಹರ ಧಾರಾ ಬಿಂದಿ ಬಿಂದಿ ರಮಯತ ರಮಯತ ಮರುತಃ ಸೇನೋ ವಾಯು ನಿನ್ನ ಒಳ್ಳೇದನ್ನ ಬಯಸ್ತೀವಿ, ಒಳ್ಳೆಯ ಸಂಸ್ಕಾರ ಕೊಡ್ತೀವಿ ಅಂತ ಹೇಳಿ ಆಶೀರ್ವಾದ ಮಾಡ್ರಿ. ಇದು ಚಾಚು ತಪ್ಪದೆ ಮಾಡಬೇಕು. ಸಾಕು ಬಿಡು. ಹತ್ತು ನಿಮಿಷದ ಕಾರ್ಯಕ್ರಮ ಮುಗಿಸ್ಕೊ, ದಯಮಾಡಿ ಯಾರು ಕೂಡ ಎದ್ದು ಹೋಗ್ಬಾರ್ದು. ಮತ್ತು ಇದರ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಎಲ್ಲ ಒಂದು ಆಶೀರ್ವಾದ, ಆ ಆಶೀರ್ವಾದವನ್ನು ಸ್ವೀಕರಿಸಬೇಕು. ಇಲ್ಲಿ ಹುಡುಗರೇ, ನೀವು ಯಾರು ಹೂವ ಪತ್ರಿ ತರ್ಬೇಡ್ರಕ್ಕ. ಇವಾಗ ನೋಡ್ರಿ ಎಲ್ಲ ಪೂಜೆ ಆಗಿತ್ತು. ಪೂಜೆ ಆಗಿ ಈಗ ತಳಗ ಅಪ್ಪಾಜಿಯವ್ರು ಬರ್ತಾರೆ. ಎಲ್ಲರೂ ಮಾಡ್ತಾರೆ ಅಂದ್ರೆ ಕಾಲು ನಮಸ್ಕಾರ ಮಾಡೋಕೆ ಅವರು ತಳಗಿಳಿದು ಬರ್ತಾರೆ. ಎಲ್ಲರೂ ಮ್ಯಾಲೆ ಹೋದ್ರಂದ್ರೆ ಭಾಳ ಗರ್ದಿ ಆಗ್ತದೆ ಅಂತೇಳಿ ಅವರು ತಳಗೆ ಬರ್ತಾರೆ ಮುತ್ತಿಯವ್ರಿ. ಇವಾಗ ನಮ್ಮ ರಾಯಣ್ಣ ಕಾಲು ಬಿದ್ದಲ್ರಿ, ಅದಕ್ಕೆ ನಮ್ಮ ರಚನು ನೋಡ್ರಿ ಅವ್ರ ಪಪ್ಪಂದು ನಂದು ಕಾಲು ಬೀಳಾಗತ್ತಾಳ. ನಮ್ಮ ರಾಯಣ್ಣನ ನೋಡ್ಕೆರೆ ಆಕಿನೂ ಹಂಗೆ ಮಾಡತ್ತವ್ರಿ. ಇವಾಗ ನೋಡ್ರಿ ಅಪ್ಪಾಜಿಯವರು ತಳಗೆ ಬಂದ್ರೆ ನೋಡ್ರಿ, ಅಲ್ಲಿ ಹಾದಿಯಾಗೆ ಕಾಲು ನಮಸ್ಕಾರ ಮಾಡಕೊಂಡ್ರ. ಅವರು ಅದಕ್ಕೆ ಅಲ್ಲಿಗೆ ತಳಗೆ ಬಂದರ್ರಿ. ಎಲ್ಲ ಭಾಳ ಇದು ಮಾಡ್ತಾರೆ, ಮ್ಯಾಲೆ ಗರ್ದಿ ಆಗ್ತದ, ಒಬ್ರಿಗೆ ಸಿಗ್ತದೆ ಕಾಲು ಇದು ನಮಸ್ಕಾರ ಮಾಡೋದು, ಒಬ್ರಿಗೆ ಸಿಗಲ್ಲ ಅಂತೇಳಿ ತಳಗೆ ಬಂದರ್ರಿ. ಈಗ ಹೆಂಗೆ ಲೈನ್ ಹಚ್ಚಾರಲ್ರಿ, ಈಗ ಕುರ್ಚಿಗಳು ಇಟ್ಟಾರಲ್ರಿ, ಹಂಗೆ ಲೈನ್ ಕೊಟ್ಟು ಅಪ್ಪಾಜಿಯವರೇ ಹೋಗ್ತಾರೆ ರೀ. ಅವಾಗ ನಮಸ್ಕಾರ ಮಾಡೋರು ಅಲ್ಲೇ ಕೂತಲ್ಲಿದೆ, ಅಲ್ಲಿದೆ ನಿತ್ತಲ್ಲಿದೆ ನಮಸ್ಕಾರ ಮಾಡ್ತಾರೆ. ಅಲ್ಲೇ ಚಿಕ್ಕೋಳು ಅಲ್ಲೇ ನಮಸ್ಕಾರ ಮಾಡಕತ್ತೀವಿ ರೀ. ನೋಡ್ರಿ ಹಿಂಗೋಗಿ ಚಿಕನ್ ಲೈನ್ದಿಂದ ಹೊಂಟಿರ್ರಿ. ಆ ಕಡ್ದು ಹೋಗ್ಯಾರೆ, ಆಮೇಲೆ ಈ ಕಡ್ದು ಸೈಡಿಂದ ಬರ್ತಾರೆ ರೀ ಅವರು. ಎಲ್ಲರೂ ಎದ್ದಿರ್ತಾರೋರಿ. ಈ ಕಡೆ ಈಗ ಹೆಚ್ಚು ಕಡೆ ನಾವು ಕೂತ ಸೈಡಿಗೆ ಬರಾಗತ್ತಿರಲ್ರಿ, ಅದಕ್ಕೆ ನಾವು ನಮಸ್ಕಾರ ಮಾಡಕ್ಕೆ ಎದ್ದು ನಿಂತೀವಿ ನೋಡ್ರಿ. ಇವಾಗ ಎದ್ದು ನಿಂತ್ಕೆರೆ ನಾವು ಈಗ ಅವರು ಬರ್ಲಾಗತ್ತಾರೆ. ಆರು ಹೊಂಟಾರ ನೋಡ್ರಿ ಮುತ್ತೆಯವರು ಬರ್ನ. ಆ ಕಡೆ ನಮಸ್ಕಾರ ಮಾಡಿದವ್ರೆಲ್ಲ ಹೊಳ್ಳಿ ವಾಪಸ್ ನಡ್ದಾರ್ರಿ ಮನೆಗೆ. ನಾವು ನಮಸ್ಕಾರ ಮಾಡಿ ಇವಾಗ ಹೊರಗೆ ಹೋಗ್ಬೇಕ್ರಿ. ಆಮೇಲೆ ಪ್ರಸಾದ ಮಾಡಿರ್ತಾರೆ ರೀ, ಪ್ರಸಾದ ತೊಗೊಂಡು ಮಾಡಿ ಹೋಗ್ತೀವಿ ನಾವು. ಮಡದನ ಪ್ರಸಾದ ತೊಗೋಬೇಕ್ರಿ ಯಾವಾಗೂ. ನನ್ನ ಪರವಾಗಿ ನಮ್ಮ ಶಿಕ್ಷಣ ಸಂಸ್ಥೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳು ನಮ್ಮ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯವರಿಗೂ. ಹೊರಗೆ ಹೋದ ತಕ್ಷಣ ಪ್ರಸಾದ ಮಾಡಿರಲ್ರಿ, ಪ್ರಸಾದ ತೊಗೊಂಡು ಮಾಡಿ ಇವಾಗ ಮನೆಗೆ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ. ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡತ್ತೀನಿ ರೀ. ಮತ್ತೆ ಎಲ್ಲರಿಗೂ ಮುಂದಿನ ಸಿಗ್ತೀನಿ ರೀ. ಎಲ್ಲರಿಗೂ